ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ನಾನು ಲಾಸ್ಟ್ ಟೈಮ್ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಬಗ್ಗೆ ಒಂದು ವಿಡಿಯೋನ ಮಾಡಿದೆ, ಹೌ ಟು ಅಪ್ಲೈ ಇ ಕಾರ್ಡ್ ಅಂತ ಹೇಳಿ. ಸೊ ಆ ವಿಡಿಯೋಗೆ ತುಂಬ ಜನ ಡೌಟ್ಸ್ಗಳನ್ನ ಕೇಳಿದ್ದೀರಾ. ಆ ಎಲ್ಲ ಡೌಟ್ಸ್ಗಳನ್ನ ನಾನು ಇವತ್ತು ಕ್ಲಿಯರ್ ಮಾಡ್ತೀನಿ. ಆ್ಯಂಡ್ ಮೇನ್ ರೂಮರ್ಸ್ ಏನಿದೆಯಪ್ಪ ಅಂತಂದರೆ, ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ಈ ಕಾರ್ಡ್ ಅನ್ನೋದು ಒಂದು ಏನಿದೆ ಅದನ್ನು ಬಿಟ್ಟು ಬೇರೆ ಯಾವುದೋ ಒಂದು ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ. ಆ ಒಂದು ಅಪ್ಲಿಕೇಶನ್ನ ಕಂಪಲ್ಸರಿ ಹಾಕಬೇಕು. ಅದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಇವಾಗ ಸರ್ವರ್ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ ಇದೆ. ಸೊ ಮೊದಲನೇದಾಗಿ ನಾನು ಏನು ಕ್ಲಾರಿಟಿ ಕೊಡ್ತೀನಿ ಅಂತಂದರೆ, ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಹೇಗೆ 2023 ಮತ್ತು 24ನೇ ಸಾಲಿನಲ್ಲಿ ಒಂದು ಟರ್ನ್ ಓವರ್ ತಂದಿದ್ದಾರೆ ಅಂತಂದರೆ ಅದು ಒಂದೇ ಆಗಿರುತ್ತೆ. ಯಾವ ಥರ ಅಂದರೆ, SSP ಸ್ಕಾಲರ್ಶಿಪ್ನ ಯಾರು ಅಪ್ಲೈ ಮಾಡಿದ್ದಾರೆ ನೋಡಿ, ಅವರು ಈ ಕಾರ್ಡನ್ನ ಜನ್ರೇಟ್ ಮಾಡ್ಕೋಬೇಕು. ಈ ಕಾರ್ಡ್ ಜನ್ರೇಟ್ ಆದ ನಂತರ ಇನ್ನು ಯಾವುದೇ ಅಪ್ಲಿಕೇಶನ್ ಹಾಕೋ ಹಾಗೆ ಇಲ್ಲ. ಸೊ ಸುಮಾರು ಜನ ಕೇಳಿದ್ದೀರ, ಈ ಕಾರ್ಡ್ ಹಾಕಿದ ನಂತರ, ಈ ಕಾರ್ಡ್ ಅಪ್ಲೈ ಮಾಡಿದ ನಂತರ ಇನ್ಯಾವುದಾದ್ರೂ ಅಪ್ಲಿಕೇಶನ್ ಹಾಕೋದಿದೆಯಾ, ಅಥವಾ ಇನ್ನೊಬ್ರು ಏನು ಕೇಳಿದರೆ ಅಂತಂದರೆ, ಮತ್ತು ಈಗ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಇದಾದ ನಂತರ ಹೇಗೆ ಅಪ್ಲೈ ಮಾಡಬೇಕು ಅಂತ ಕೇಳಿದ್ದೀರ. ನೀವೇನು ಇವಾಗ SSP ಸ್ಕಾಲರ್ಶಿಪ್ನ ಹಾಕಿ ಒಂದು ಈ ಕಾರ್ಡ್ ಜನ್ರೇಟ್ ಮಾಡ್ಕೊಂಡಿದ್ದೀರಾ, ಅದೇನೇ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ನು. ಓಕೆ, ಅದನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಯಾವುದೂ ಇಲ್ಲ. ಓಕೆ, ಸೊ ಇಷ್ಟು ಮುಗೀತು ಅಂತಂದರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಪು ಅಪ್ಲಿಕೇಶನ್ ಏನಿದೆ ಎಲ್ಲ ಪ್ರೋಸೆಸ್ ಮುಗಿದ ಹಾಗೇ ಲೆಕ್ಕ. ಓಕೆನಾ. ಸೊ ಇದಾದ ನಂತರ ಇನ್ನೂ ಕೆಲವ್ರಿಗೆ ಏನು ಡೌಟ್ ಇದೆಯಪ್ಪ ಅಂತಂದರೆ, ಅವ್ರ ಅಪ್ಲಿಕೇಶನ್ ಹಾಕುವಾಗ ಕೆಲವೊಂದು ತಪ್ಪಾಗಿಬಿಟ್ಟಿದೆ ಅಂತಂದರೆ, ಇನ್ಫಾರ್ಮೇಷನ್ಗಳೆಲ್ಲ ರಾಂಗ್ ಆಗಿದೆ. ಸೊ ಅದನ್ನು ಇವಾಗ ಹೇಗೆ ಎಡಿಟ್ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೀರಾ. ಸೊ ಯಾವುದು ಈಗ ಆಧಾರ್ ಕಾರ್ಡ್ ಆಗಿರ್ಬೋದು, ಫ್ಯಾಮಿಲಿ ಡೀಟೇಲ್ಸ್ ಆಗಿರ್ಬೋದು, ಮತ್ತು ಪರ್ಸ್ನಲ್ ಡೀಟೇಲ್ಸು, ಬ್ಯಾಂಕಿಂಗ್ ಡೀಟೇಲ್ಸ್, ಹೀಗೆ ಸ್ಟೆಪ್ ಬೈ ಸ್ಟೆಪ್ ಇತ್ತು ಅಲ್ಲಿ. ನಾನು ವಿಡಿಯೋದಲ್ಲೂ ಹೇಳಿದ್ದೀನಿ. ಸೊ ನೀವೇನು ಒಂದು ಟೈಪ್ ಮಾಡ್ತೀರಾ ಅಥವಾ ಮ್ಯಾನ್ಯುಲಾಗಿ ಅದು ತೊಗೊಳುತ್ತೆ, ಅದು ಸರಿ ಇದೆಯಾ ಅಂತ ಹೇಳಿ ನೀವು ಸಬ್ಮಿಟ್ ಕೊಡೋಕ್ಕೂ ಮೊದಲೇ ಎಡಿಟ್ ಆಪ್ಷನ್ ಅಲ್ಲೇ ಇರುತ್ತೆ, ಅಲ್ಲೇ ಹೋಗಿ ಎಡಿಟ್ ಅಂತ ಹೇಳಿ ಕೊಟ್ಟು ಅದನ್ನೆಲ್ಲ ಸರಿ ಮಾಡ್ಕೋಬಹುದಾಗಿತ್ತು. ಈಗ ಹಲವಾರು ಜನ ಯಾರಾದ್ರೂ ಆಲ್ರೆಡಿ ನಾವು ಸಬ್ಮಿಟ್ ಕೊಟ್ಬಿಟ್ಟಿದ್ದೀವಿ, ಇನ್ನು ನಮ್ಮ ಹತ್ರ ಅಕ್ನಾಲಜ್ಮೆಂಟ್ ಕೂಡ ಇದೆ, ಇವಾಗ ನಾವೇನು ಮಾಡೋದು ಅಂತ ಕೇಳ್ದು ಅಂತಂದರೆ, ಸೊ ಗೂಗಲ್ಗೆ ಹೋಗಿ ಒಂದು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಅಥವಾ ಲೇಬರ್ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ ಅಂತ ಟೈಪ್ ಮಾಡಿ ಟೋಲ್ ಫ್ರೀ ನಂಬರ್ ತೊಗೊಳ್ಳಿ. ಅವ್ರಿಗೆ ಕಾಲ್ ಮಾಡ್ತು ಅಂದರೆ ಅವರು ಕೂಡ ಸೊಲ್ಯೂಷನ್ನ ಹೇಳ್ತಾರೆ. ಇಲ್ಲ ಅಂತಂದರೆ ವಾಟ್ಸಪ್ ನಂಬರನ್ನು ಕೂಡ ನೀವು ಅಲ್ಲಿ ತಗೋಬಹುದು. ಇಫ್ ಇನ್ ಕೇಸ್ ನೀವು ಟೋಲ್ ಫ್ರೀ ನಂಬರ್ ಕಾಲ್ ಮಾಡಿ ಸಮಸ್ಯೆನ ಬಗೆಹರಿಸ್ಕೋತೀವಿ ಅಂದರೆ ಅಲ್ಲೂ ಕೂಡ ಕಾಲ್ ಮಾಡಿ ನೀವು ಸಮಸ್ಯೆನ ಬಗೆಹರಿಸ್ಕೋಬಹುದು. ಇಲ್ಲ ಅಂತಂದರೆ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡ್ತು ಅಂತಂದರೆ, ಸೊ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ನೀವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತು ಅಂತಂದರೆ ಅವರೇ ನಿಮಗೆ ಸೊಲ್ಯೂಷನ್ನ ಕೊಡ್ತಾರೆ. ನಿಮ್ಗೆ ಏನಾದರೂ ಇಂಟ್ರೊಡಕ್ಷನ್ ಕೊಡ್ತಾರೆ, ಹೀಗೆ ಮಾಡಬೇಕು ಅಂತ ಹೇಳಿ. ಸೊ ಅದು ನಿಮ್ಗೆ ಆಗಲ್ಲ ಅಂತಂದರೆ, ಅವ್ರಿಗೇನಾದ್ರೂ ಹೆಚ್ಚು ಮಾಹಿತಿ ಬೇಕು ಅಂತಂದರೆ, ಸೊ ನಿಮ್ಮ ಏನು ಡೀಟೇಲ್ಸ್ ಇದನ್ನು ಕಳಿಸ್ಕೊಟ್ರೆ ಅವರೇ ಎಲ್ಲನೂ ಕೂಡ ಒಂದು ಕರೆಕ್ಷನ್ ಮಾಡಿ ಕಳಿಸುವಂಥದ್ದಾಗಿರುತ್ತೆ. ಓಕೆ, ಮತ್ತು ಅಪ್ಲಿಕೇಶನ್ ಹಾಕುವಾಗ ಯಾರಿಗಾದರೂ ಪ್ರಾಬ್ಲಮ್ ಆದರೂ ಕೂಡ ಅವ್ರಿಗೆ ಒಂದು ಕಾಲ್ ಅಥವಾ ಮೆಸೇಜ್ ಮಾಡ್ತು ಅಂತಂದರೆ ಡೆಫಿನೆಟ್ಲಿ ಅವರು ನಿಮ್ಮ ಸಮಸ್ಯೆಗಳನ್ನೆಲ್ಲ ಕೇಳಿ ಒಂದು ಸೊಲ್ಯೂಷನ್ನ ಕೊಡ್ತಾರೆ. ಓಕೆನಾ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಲಾಸ್ಟು 2022-23ನೇ ಸಾಲಿನ ಅಪ್ಲಿಕೇಶನ್ ಏನಿದೆ, ಆ ಒಂದು ಸಾಲಿನಲ್ಲಿ ಸ್ಕಾಲರ್ಶಿಪ್ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದೀರಾ ಅಂಥವರು ಸ್ಯಾಟ್ ಐ ಡಿಯನ್ನು ಅಪ್ಡೇಟ್ ಮಾಡಬೇಕು. ಸ್ಯಾಟ್ ಐ ಡಿ ಅಪ್ಡೇಟ್ ಮಾಡಲಿಲ್ಲ ಅಂತಂದರೆ ಸ್ಕಾಲರ್ಶಿಪ್ ಬರಲ್ಲ. ಸೊ ಈಗಾಗಲೇ ತುಂಬ ದಿನಗಳು ಕಳೆದುಬಿಟ್ಟಿದೆ, ಸ್ಕಾಲರ್ಶಿಪ್ ಬರುತ್ತೆ ಅಂತ ಅವರು ನಮಗೆ ತಿಳಿಸಿದ್ದಾರೆ. ನಾವು ಕೂಡ ಕೇಳಿದ್ದೀವಿ 2022-23ನೇ ಸಾಲಿಂದು ಯಾಕೆ ಬಂದಿಲ್ಲ ಇನ್ನೂ ಸ್ಕಾಲರ್ಶಿಪ್ ಅಂತ ಕೇಳಿದಾಗ ತುಂಬ ಜನ ಏನೋ ಅಲ್ಲಿ ಮಿಸ್ಯೂಸ್ ಮಾಡ್ಕೋತಾ ಇದ್ರು. ಸೊ ಅದನ್ನೆಲ್ಲ ನಾವು ವೆರಿಫಿಕೇಷನ್ ಮಾಡ್ತಾ ಇದ್ದೀವಿ, ಹಾಗಾಗಿ ಸ್ಕಾಲರ್ಶಿಪ್ ಬಂದಿಲ್ಲ. ಸೊ ಸ್ವಲ್ಪ ತಡ ಆದರೂ ಕೂಡ ಬರುತ್ತೆ ಅಂತ ಹೇಳಿದ್ದಾರೆ ಅಧಿಕಾರಿಗಳು. ಸೊ ಇನ್ನು ಯಾರ್ಯಾರು ಸ್ಯಾಟ್ ಐ ಡಿನ ಅಪ್ಡೇಟ್ ಮಾಡ್ಕೊಂಡಿಲ್ಲ, ಮತ್ತು ಅದು ವಿಡಿಯೋ ಕೂಡ ನಮ್ಮ ಚಾನಲ್ನಲ್ಲಿ ಇದೆ. ಸೊ ಅದನ್ನು ನೋಡಿ ಕರೆಕ್ಟಾಗಿ ನಿಮ್ಮ ಸ್ಯಾಟ್ ಐ ಡಿಯನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಹೀಗೆ ಇನ್ನು ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.